ನನ್ನ ಫ್ರೆಂಡ್ ಯಾರೋ ಮೇನ್ ರೋಡ್ ಸೈಡ್ ಅಲ್ಲಿ ಒಂದ್ 4 ಎಕರೆ ಸ್ಕೂಲ್ ಪರ್ಪಸ್ಗೋಸ್ಕರ ಸ್ಕೂಲ್ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಹೇಳಿದ್ರು. ಮಧ್ಯಾಹ್ನ ಹೋಗಿ ನೋಡ್ಕೊಂಡು ಮನೆಗ್ ಬಂದೆ. ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಖಾಲಿ ಆಗಿತ್ತು. ಲಿಕ್ವಿಡ್ ತನ್ಕೊಂಡ್ ಕೊಡು ಅಂದ್ರು. ನಾನ್ ತನ್ಕೊಂಡ್ ಕೊಡಲ್ಲ, ಬೇಕಾದ್ರೆ ಹೋಗಿ ತಗೊಳ್ಳಿ ನೀವೇನೆ ಅಂತ ಅಂದೆ. ಕೊಡ್ಗೆರೆಗೆ ಹೋಗಿದ್ರೆ ಬಸ್ಸಲ್ಲಿ ಲಿಕ್ವಿಡ್ ತಗೊಂಡ್ ಮನೆಗ್ ಬಂದ್ರು. ಮನೆಗ್ ಬಂದು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಒಗಿತಾ ಇದ್ರು. ಬಂದೇನಮ್ಮ ಬಟ್ಟೆ ಒಗಿತಾ ಇದ್ಯಾ ಅಂದೆ. ಅಯ್ಯೋ ಒಳ್ಳೆ ಕಡ್ಜಾ ಬಂದಂಗ್ ಬಂದ್ಬಿಟ್ರು ರೇಗಾಡ್ಕೊಂಡು, ನಾನು ಲಿಕ್ವಿಡ್ ತಂದ್ಕೊಡ್ಲಿಲ್ಲ ಅಂತ. ಈ ವಾಷಿಂಗ್ ಮಿಷಿನ್ ತಂದ್ಮೇಲೆ 15 kg ದಪ್ಪ ಆಗಿದ್ದಾರೆ ನಮ್ಮ ಮನೆಯವರು. ಇವ್ರು ಮತ್ತೆ ಮಾತಾಡ್ಸಿದ ತಕ್ಷಣ ರೇಗಿದ್ರು. ಟೀ ಕೊಡಿ ಅಂದೆ. ಹೂವು ಬಿಡಿಸ್ಕೊಟ್ರು. ಟೀ ಇಕ್ತೀನಿ, ಇಲ್ಲ ಕೊಡಲ್ಲ ಹೋಗು ಅಂದ್ರು. ಹೋಗಿ ಅವ್ರ ಜೊತೆಲಿ ಏನ್ ಮಾಡೋದು, ಹೂವನ್ನೆಲ್ಲ ಬಿಡಿಸ್ಕೊಟ್ಟೆ. ಬಿಡಿಸ್ಕೊಟ್ಮೇಲೆ ನನ್ನ ಮಗಳು ಟೀ ಕಮ್ಮ ಅಂತ ನನ್ನ ಮಗಳಿಗೆ ಹೇಳಿದ್ರು. ಅಯ್ಯೋ ನನ್ನ ಮಗಳು ಹೊಯ್ಯೇ ಬಂದ್ ಭಟ್ರು. ಕಾಫಿ ಪುಡಿ ಹಾಕಿದ್ರೆ ಸಕ್ಕರೆ ಹಾಕಲ್ಲ, ಸಕ್ಕರೆ ಹಾಕಿದ್ರೆ ಕಾಫಿ ಪುಡಿ ಹಾಕಲ್ಲ. ಸಕ್ಕರೆ ಬದಲು ಉಪ್ಪು ಹಾಕೋದೊಂದು ತಪ್ಪಿದೆ. ಅದನ್ನು ಇನ್ನೊಂದ್ 2 ದಿನ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟು ಟೀ ಮಾಡ್ಕೊಟ್ಬಿಡ್ತಾಳೆ. ಇವನ್ ನನ್ನ ಮಗನ್ ಓದ್ಕೊಳ್ಳೋ ಅಂದ್ರೆ ಚಪ್ಪತ್ತಿನ ಕೈ ಹಿಡ್ಕೊಂಡು ಚಕ್ಕೋತಾ ಚಕ್ಕೋತಾ ಅಂತ ಹಾಡು ಹೇಳ್ಕೊಂಡು ಕುತ್ಕೊಂಡವನೆ. ಓದೋದ್ರು ಚಪ್ಪತ್ತ ಕೈ ಜೊತೆ ಆಟ ಆಡ್ತಾವನೆ. ಅಯ್ಯೋ ಏನು